ಆತ್ಮೀಯರೇ ನಮಸ್ಕಾರ. ರಾಷ್ಟ್ರೀಯ ಸಾಹಿತ್ಯದ ಪರಿಚಯ ನನ್ನೆಲ್ಲ ಓದುಗರಿಗೆ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಪ್ರಯತ್ನವನ್ನ ಪ್ರಾರಂಭ ಮಾಡಿದ್ದೇನೆ. ಈ ಪ್ರಯತ್ನಕ್ಕೆ ಆರಿಸಿಕೊಂಡಿರ್ತಕ್ಕಂತಹ ಪುಸ್ತಕ ಯಾವುದು ಅಂತ ಹೇಳಿದ್ರೆ, ನಾನೇ ಬರೆದಿರತಕ್ಕಂತಹ ಮತ್ತು ಸಾವರ್ಕರ್ ಸಾಹಿತ್ಯ ಪ್ರಕಾಶನ ಪ್ರಕಟಪಡಿಸಿದಂತಹ ಲಂಡನ್ನಲ್ಲಿ ವೀರ್ ಸಾವರ್ಕರ್ ಎನ್ನುವ ಕೃತಿಯ ಒಂದು ಸಣ್ಣ ಪರಿಚಯ. ಭಾಗ 1ರಲ್ಲಿ ನಾನು ಹೇಳ ಬಯಸುವ ವಿಚಾರಗಳು ಯಾವುವು ಅಂತ ಹೇಳಿದ್ರೆ, ಸಾವರ್ಕರರ ಲಂಡನ್ನಿನ ಪ್ರಯಾಣ ಮತ್ತು ಪ್ರಯಾಣದ ಸಂದರ್ಭದಲ್ಲಿ ಸಹಯಾನಿಯಾಗಿರ್ತಕ್ಕಂಥ ಹರ್ನಮ್ ಸಿಂಗರಿಗೆ ಬೋಧಿಸಿದ ತತ್ವ ಯಾವುದು, ಜೊತೆಗೆ ಫ್ರೀ ಇಂಡಿಯಾ ಸೊಸೈಟಿಯ ಕಾರ್ಯಗಳೇನು, ಅದರ ಉದ್ದೇಶಗಳೇನು, ಸಾವರ್ಕರ್ ಮತ್ತು ಕೃಷ್ಣಜಿ ಶರ್ಮಾ ಅವರ ನಡುವಿನ ಸಂಬಂಧಗಳೇನು, ಮತ್ತು ಒಟ್ಟಾರೆ ಅಲ್ಲಿ ಇಂಡಿಯಾ ಹೌಸ್ನಲ್ಲಿ ಸಾವರ್ಕರರ ಸಂಪರ್ಕಕ್ಕೆ ಬಂದಂತಹ ಆಸಫ್ ಅಲಿ ಮತ್ತು ಸೇನಾಪತಿ ಬಾಪಟ್ ರವರು ಹೇಗೆ ಸಾವರ್ಕರರ ಕಾರಣಕ್ಕಾಗಿ ಹೇಗೆ ತಮ್ಮನ್ನು ತಾವು ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ತಳಿಸಿಕೊಂಡರು ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಿಸುವುದಾಗಿದೆ. ಸ್ವಾತಂತ್ರ್ಯ ವೀರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಭಾರತೀಯ ನಾಗರಿಕತೆಯ ಒಂದು ಜಲಚಿಹ್ನೆ. ಭಾರತ ಮಾತೆಯು ಸ್ವಾತಂತ್ರ್ಯಕ್ಕಾಗಿ ಪರಿತಪಿಸ್ತಾ ಇರ್ತಕ್ಕಂತಹ ಕಾಲ ಅದು. 28 ಮೇ 1883 ಭಾರತ ಭೂಮಿಯು ಹುಟ್ಟಿನಿಂದಲೇ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಿದ ಒಂದು ನಕ್ಷತ್ರಕ್ಕೆ ಜನ್ಮ ನೀಡಿತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನೇ ಚಿನ್ನದ ಯುಗವಾಗಿ ಪರಿವರ್ತಿಸಿದವರು ಸಾವರ್ಕರ್. ಹೌದು, ಆ ನಕ್ಷತ್ರವೇ ನಮ್ಮ ಕ್ರಾಂತಿಕಾರಿಗಳ ಚಿಲುಮೆ, ಅಮೃತ ಪುತ್ರ ಸ್ವಾತಂತ್ರ್ಯ ವೀರ ಸಾವರ್ಕರ್. 1906 ಭಾರತದ ರಾಜಕೀಯ ಇತಿಹಾಸದಲ್ಲಿ ಐತಿಹಾಸಿಕ ವರ್ಷ ಅಂತ ಹೇಳಿ ದಾಖಲಿಸಬಹುದು. ಅಭಿನವ ಭಾರತದ ಮಹಾನಾಯಕ ಸಾವರ್ಕರ್ ಲಂಡನ್ನಿಗೆ ಪ್ರಯಾಣಿಸಿದರು. ಅಂದರೆ ಸಾಮ್ರಾಜ್ಯಗಳ ರಾಜಧಾನಿಗೆ ತಮ್ಮ ಕಾನೂನು ಪದವಿ ಪಡೆಯಬೇಕೆಂದು ಪ್ರವೇಶ ಮಾಡ್ತಾರೆ. ಪರ್ಷಿಯಾ ಎಂಬ ಹಡಗಿನ ಮೂಲಕ ಲಂಡನ್ನಿಗೆ ಸಮುದ್ರಯಾನ ಕೈಗೊಂಡಿರ್ತಕ್ಕಂಥ ಸಾವರ್ಕರರಿಗೆ ಸಹ ಪ್ರಯಾಣಿಕರಾಗಿ ಸಿಕ್ಕವರು ಹರ್ನಮ್ ಸಿಂಗ್. ಹರ್ನಮ್ ಸಿಂಗ್ ಸಹಜವಾಗಿಯೇ ಸ್ವಲ್ಪ ಹೋಮ್ ಸಿಕ್ ಅಂತ ಹೇಳಬಹುದು. ಮನೆಯ ನೆನಪು ಬಹಳ ಕಾಡತೊಡಗಿದ ಸಂದರ್ಭದಲ್ಲಿ ಸಾವರ್ಕರ್ ಅವರಿಗೆ ವಿಧಾತ ತತ್ವಗಳನ್ನು ಬೋಧಿಸ್ತಾರೆ. ಇಂಗ್ಲಿಷರ, ಫ್ರೆಂಚ್, ಪೋರ್ಚುಗೀಸ್ ಯುವಕರು ತಮ್ಮ ಮಾತೃ ದೇಶದ ಕಲ್ಯಾಣ ಮತ್ತು ಭವ್ಯತೆಗೆ ಅನ್ಯ ನೆಲದಲ್ಲಿ ಶ್ರಮಿಸಿದ ರೀತಿಯ ಕುರಿತು ಹೇಳುತ್ತಾ ತಮ್ಮ ಪ್ರಯಾಣವನ್ನು ಮುಂದುವರಿಸಲು ಪ್ರೇರೇಪಿಸುತ್ತಾರೆ. ಅದೇ ಮುಂದುವರೆದು ಸಾವರ್ಕರ್ ಮಾತೃಭೂಮಿಯು ಹೇಗೆ ಧೈರ್ಯಶಾಲಿ ತರುಣರಿಂದ ವಂಚಿತಳಾಗಿದ್ದಾಳೆ ಎಂಬುದನ್ನು ಹೇಳುವ ಮೂಲಕ ಹರ್ನಮ್ ಸಿಂಗರಿಗೆ ಉತ್ಸಾಹ ತುಂಬುತ್ತಾರೆ. ಜುಲೈ 1906 ಮೊದಲ ವಾರದಲ್ಲಿ ಲಂಡನ್ನಿಗೆ ಪ್ರವೇಶಿಸಿದ ಸಾವರ್ಕರ್ ಪಂಡಿತ್ ಶ್ಯಾಮ್ಜಿ ಕೃಷ್ಣವರ್ಮರು ನೀಡಿದ ಶಿವಾಜಿ ಶಿಷ್ಯವೇತನ ಪಡೆದು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೃಷ್ಣವರ್ಮರ ಸಂಪರ್ಕಕ್ಕೆ ಬರುತ್ತಾರೆ. ನಂತರ ಕೃಷ್ಣವರ್ಮರು ಸ್ಥಾಪಿಸಿದ್ದ ಇಂಡಿಯಾ ಹೌಸ್ನಲ್ಲಿ ವಾಸಿಸ್ತಾರೆ. ಆ ಹೊತ್ತಿಗಾಗಲೇ ಲಂಡನ್ನಲ್ಲಿ ಇಂಡಿಯನ್ ಸೋಷಲಜಿಸ್ಟ್ ಎಂಬ ಪತ್ರಿಕೆಯ ಮೂಲಕ ಶ್ಯಾಮ್ಜಿಯವರು ಅಂಕಣಗಳನ್ನು ಬರೆಯುತ್ತಾ ಭಾರತಕ್ಕೆ ಹೋಮ್ ರೂಲ್ಗಾಗಿ ಆಗ್ರಹಿಸಲು ಪ್ರಾರಂಭ ಮಾಡ್ತಾರೆ. ಸಾವರ್ಕರರ ಅಪ್ರತಿಭಾ ದೇಶಭಕ್ತಿ, ಸ್ವತಂತ್ರಕ್ಕಾಗಿ ಹಂಬಲ, ಅದ್ವಿತೀಯ ಶಕ್ತಿ ಸಾಮರ್ಥ್ಯವನ್ನು ಕಂಡು ಪ್ರಭಾವಿತರಾಗಿರ್ತಕ್ಕಂಥ ಶ್ಯಾಮ್ಜಿ 1907 ಇಂಡಿಯಾ ಹೌಸ್ನ ಜವಾಬ್ದಾರಿಗಳನ್ನೆಲ್ಲ ಸಾವರ್ಕರರ ಹೆಗಲಿಗೆ ವರ್ಗಾಯಿಸಿ ಪ್ಯಾರಿಸ್ಗೆ ಪ್ರಯಾಣ ಬೆಳೆಸ್ತಾರೆ. ಸಾವರ್ಕರ್ ಮುಂದೆ 1906 ಫ್ರೀ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸ್ತಾರೆ ಮತ್ತು ಈ ಮೂಲಕ ಅಭಿನವ ಭಾರತದ ಅಂಗಸಂಸ್ಥೆಯಾಗಿ ತರುಣರನ್ನು ಸ್ವತಂತ್ರ ಸಂಗ್ರಾಮಕ್ಕೆ ನೇಮಿಸಿಕೊಂಡು ಸಜ್ಜುಗೊಳಿಸುವ ಉದ್ದೇಶ ಈ ಸಂಸ್ಥೆ ಹೊಂದಿತ್ತು. ಭಾರತದ ಯುವ ಸಮುದಾಯವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸುವ ಮತ್ತು ಆ ಮೂಲಕ ದೇಶಭಕ್ತರನ್ನಾಗಿ ಹುತಾತ್ಮರನ್ನಾಗಿ ಪರಿವರ್ತಿಸುವಲ್ಲಿ ಸಾವರ್ಕರ್ ಯಶಸ್ಸನ್ನು ಕಂಡರು. ಬಾಯಿ ಪರಮಾನಂದ್, ಲಾಲಾ ಹರದಯಾಳ್, VVS ಅಯ್ಯರ್, ವೀರೇಂದ್ರನಾಥ್ ಸೇನಾಪತಿ ಬಾಪಟ್, ಚಟ್ಟೋಪಾಧ್ಯಾಯ್, ಮದನ್ ಲಾಲ್ ದಿಂಗ್ರಾ, ಮೇಡಮ್ ಕಾಮಾ ಹಾಗೂ ಶ್ರೀ ರಂಜನ್, ಶ್ರೀ ಶುಕ್ಲಾ, ಸುಖ್ಸಾಗರ್ ದತ್,
ಸರ್ ಸಿಕಂದರ್ ಹಯಾತ್ ಖಾನ್ ಇವರೆಲ್ಲರೂ ಅಭಿನವ ಭಾರತದ ಲಂಡನ್ ಶಾಖೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ನೇಹಿತರೆ, ಬನ್ನಿ, ಸಾವರ್ಕರ್ ಆಗಮನದ ಪೂರ್ವ ಅವಧಿಯಲ್ಲಿ ಲಂಡನ್ದಲ್ಲಿ ಭಾರತೀಯ ವಿದ್ಯಾರ್ಥಿ ಸಮುದಾಯ ಹೇಗಿತ್ತು ನೋಡೋಣ. ಲಾರ್ಡ್ ಮೆಕಾಲೆ ಶಿಕ್ಷಣದ ನೀತಿಯ ಉದ್ದೇಶವನ್ನು ಇಂಗ್ಲೆಂಡಿನಲ್ಲಿ ಬಹಳ ಯಶಸ್ವಿಯಾಗಿ ಭಾರತೀಯ ಮಕ್ಕಳು ಪಾಲಿಸ್ತಾ ಇದ್ರು. ಮಿತ್ರರೇ, ಸರಳ ವಾಕ್ಯದಲ್ಲಿ ಮನದಟ್ಟು ಮಾಡಬಹುದಾದರೆ, ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯ ವರ್ಗ ಅಥವಾ ಜನಾಂಗವಾಗಿ, ಆದರೆ ಅಭಿರುಚಿ, ಅಭಿಪ್ರಾಯ, ನೈತಿಕತೆ ಮತ್ತು ಬೌದ್ಧಿಕತೆಯಲ್ಲಿ ಮಾತ್ರ ಬೇಕಾಗುವುದು ಅನ್ನುವ ರೀತಿಯಲ್ಲಿದ್ದರು. A class of Indian in blood and color, but English in taste, in opinions, in morals and in intellect ಅನ್ನುವ ರೀತಿ ನಾವು ನೋಡಬಹುದಾಗಿದೆ. ಫ್ರೀ ಇಂಡಿಯಾ ಸೊಸೈಟಿಯ ಉದ್ದೇಶವಾದರೂ ಏನು ಅನ್ನೋದನ್ನು ನಾವು ನೋಡುವಂಥದ್ದಾದರೆ, ಬಹಳ ಪ್ರಮುಖವಾಗಿ ಭಾರತೀಯತೆಯನ್ನು ನಿರಂತರವಾಗಿ ಪೋಷಿಸುವುದು, ಪ್ರತಿ ವಾರ ಪ್ರತಿ ತಿಂಗಳು ಸಭೆಯನ್ನು ನಡೆಸುವುದು, ಪ್ರತಿ ವರ್ಷವೂ ಸಾಮ್ರಾಟ್ ಶಿವಾಜಿ, ಗುರು ಗೋವಿಂದ್ ಸಿಂಗ್, ಗುರು ನಾನಕ್ ಜಯಂತಿ, ದಸರಾ ಹಬ್ಬಗಳನ್ನು ಆಚರಿಸುವುದು ಮತ್ತು ಈ ಎಲ್ಲ ಕಾರ್ಯಕ್ರಮಗಳಿಗೆ ಬ್ರಿಟನ್ನಿನ ಮೂಲೆ ಮೂಲೆಯಿಂದ ಭಾರತೀಯರು ಹೃದಯಪೂರ್ವಕವಾಗಿ ಮತ್ತು ಮುಕ್ತ ಮನಸ್ಸಿನಿಂದ ಸೇರುವ ಮೂಲಕ ಸಾವರ್ಕರರ ವ್ಯಕ್ತಿತ್ವ ಮತ್ತು ಚಿಂತನೆಯನ್ನು ಸ್ಪರ್ಶಿಸುತ್ತಿದ್ದರು. ಅದು ದಿನಾಂಕ ಮೇ 1. ಬ್ರಿಟನ್ದಲ್ಲಿ ಆಂಗ್ಲರು 1857ರಲ್ಲಿ ಭಾರತದಲ್ಲಿ ನಡೆದ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ವಿರುದ್ಧದ ಜಯ ಸಾಧಿಸಕ್ಕೆ ಧನ್ಯವಾದ ಅರ್ಪಿಸಲು ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಹೇಳಿ ಆಚರಿಸಲಾಗ್ತಾ ಇತ್ತು. ಸ್ನೇಹಿತರೆ, ಹಾಗೆಯೇ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಇವರನ್ನೆಲ್ಲ ಕೊಲೆಗಾರರು, ಘಾತಕ ಶಕ್ತಿಗಳೆಂದೇ ಬ್ರಿಟಿಷರು ಪರಿಗಣಿಸಿದರು. ಈ ಘಟನೆಗೆ ಅಷ್ಟೇ ತೀಕ್ಷ್ಣವಾಗಿ ಸಾವರ್ಕರರು ಕೂಡ 1857ರ ದಂಗೆಯಲ್ಲಿ ಭಾರತೀಯ ಸೇನಾನಿಗಳ ತ್ಯಾಗ ಮತ್ತು ಸವಿ ನೆನಪಿಗಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಬ್ರಿಟಿಷರಿಗೆ ಅವರದೇ ನೆಲದಲ್ಲೇ ಮುಜುಗರ ಮಾಡ್ತಾರೆ. ಮೇ 10, 1907ರಲ್ಲಿ ಬ್ರಿಟನ್ನಲ್ಲಿರುವ ಭಾರತೀಯ ಸಮುದಾಯದವರೆಲ್ಲರೂ ಸೇರಿ ಉಪವಾಸ ಪ್ರತಿಜ್ಞೆಯನ್ನು ಕೈಗೊಂಡು ತಮ್ಮ ಎದೆಯ ಮೇಲೆಲ್ಲ ಈ ನೆನಪಿಗಾಗಿ ಬ್ಯಾಡ್ಜ್ಗಳನ್ನು ಹಾಕಿಕೊಂಡು ಹೋರಾಡಿ ಮಡಿದ ಭಾರತದ ಅಮರ ಪುತ್ರರಿಗೆ ಗೌರವ ಸಮರ್ಪಿಸ್ತಾರೆ. ಪರಿಣಾಮವಾಗಿ ಹರ್ನಮ್ ಸಿಂಗ್, ಆರ್ಎಂ ಖಾನ್ ಇವರು ತಮ್ಮ ಕಾಲೇಜಿನ ಪ್ರಾಂಶುಪಾಲರು ಭಾರತೀಯರ ಮತ್ತು ಭಾರತದ ದೇಶಭಕ್ತಿಗೆ ಅಪಹಾಸ್ಯ ಮಾಡಿದರು ಎಂದು ತಿಳಿದ ತಕ್ಷಣ ತಮ್ಮ ವಿದ್ಯಾಭ್ಯಾಸವನ್ನೇ ಮೊಟಕುಗೊಳಿಸ್ತಾರೆ. ಹಾಗೆ ಅಭಿನವ ಭಾರತದ ಸದಸ್ಯರೆಲ್ಲರೂ ಬೌದ್ಧಿಕ ರತ್ನಗಳಂತೆ ಕಾರ್ಯನಿರ್ವಹಿಸಿದರು. ಸಾವರ್ಕರರ ವ್ಯಕ್ತಿತ್ವಕ್ಕೆ ಪ್ರಭಾವಕ್ಕೊಳಗಾದವರ ಉದಾಹರಣೆ ಅಂತ ಹೇಳಿದರೆ ಅದು ಸೇನಾಪಟ್ ಬಾಪಟ್ ಮತ್ತು ಆಸಫ್ ಅಲಿ. ಆತ್ಮೀಯರೇ, ಮುಲಾಶಿ ಚಳುವಳಿಯ ಮೂಲಕ ಸೇನಾಪತಿ ಬಾಪಟ್ ಬಹಳ ಸಮಾಜ ಸುಧಾರಕರಾಗಿ ಮತ್ತು ಕ್ರಾಂತಿಕಾರಿಯಾಗಿ ಮುನ್ನೆಲೆಗೆ ಬರ್ತಾರೆ. ಅವರ ಕ್ರಾಂತಿಕಾರಿ ನಿಲುವು ಏನಿತ್ತು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸಾವರ್ಕರರ ಪರಿಚಯದ ಮುಂಚೆ ಅವರೊಬ್ಬ ಕ್ರಾಂತಿಕಾರಿ ಪ್ರಣಾಳಿಕೆಯನ್ನು ಬರೆಯುವನಾಗಬೇಕೆಂದು ಬಯಸಿದ್ರಂತೆ. ಆದರೆ ಯಾವಾಗ ಸಾವರ್ಕರರ ಪ್ರಭಾವ ಮತ್ತು ಸಂಪರ್ಕಕ್ಕೆ ಬರ್ತಾರೋ ಆವಾಗ ಅವರೇ ಹೇಳುವಂತೆ ಅವರು ಈ ಮಾತನ್ನು ಹೇಳ್ತಾರೆ. ಅವರ ಭೇಟಿಯ ನಂತರ ಈ ಯೋಜನೆಯನ್ನು ನಿಲ್ಲಿಸಿ ಬಾಂಬ್ಗಳ ತಯಾರಿಕೆಯ ಅಧ್ಯಯನಕ್ಕೆ ಪ್ಯಾರಿಸ್ಗೆ ಹೋಗಲು ನಿರ್ಧರಿಸಿದೆ ಎಂದು ಹೇಳ್ತಾರೆ. ತದನಂತರ ಇನ್ನೋರ್ವ ವ್ಯಕ್ತಿ ಅವರ ಸಂಪರ್ಕಕ್ಕೆ ಬಂದಂಥವರು ಆಸಫ್ ಅಲಿರವರು. ಇವರು ಕೂಡ ಇಂಡಿಯಾ ಹೌಸ್ನ ಗಂಭೀರತೆಯನ್ನು ತಿಳಿಸುತ್ತಾ 1909ರಲ್ಲಿ ಕೇವಲ 22 ಅಥವಾ 23ರ ತರುಣನೊಬ್ಬ ತನ್ನ ಸಂಪರ್ಕಕ್ಕೆ ಬಂದ. ಎಲ್ಲರನ್ನೂ ತನ್ನ ಚಿಂತನೆಯ ಪ್ರಭಾವಕ್ಕೆ ಸೆಳೆದುಕೊಳ್ಳಬಲ್ಲ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಸಾವರ್ಕರ್. ಸಾವರ್ಕರ್ ಎಂದರೆ ಶಿವಾಜಿಯ ಆತ್ಮ, ಸ್ಪಿರಿಟ್ ಆಫ್ ಶಿವಾಜಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ.